ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಕುಕ್ಕಿಂಗ್. ಇವತ್ತು ನಾವು ಕರ್ನಾಟಕ ಫೇಮಸ್ ಬಿಸಿಬೇಳೆಭಾತ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು ಪೌಡರ್ ಕೂಡ ಮಾಡಿ ಮನೆಯಲ್ಲೇ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಪೌಡರ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಅಂಗಡಿ ಕೂಡ ಯೂಸ್ ಮಾಡ್ಬೋದು. ಈಗ ಪೌಡರ್ ಫಸ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ. ನೀವೇನಾದರೂ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಹಾಕ್ಕೊತಾ ಇದ್ದೀನಿ. ಉದ್ದಿನ ಬೇಳೆನ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ನಾವೆಷ್ಟು ಚೆನ್ನಾಗಿ ಪದಾರ್ಥಗಳನ್ನ ಹುರ್ಕೊತೀವಿ ಅಷ್ಟು ಚೆನ್ನಾಗಿ ಪುಡಿ ಬರುತ್ತೆ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೋಬೇಕು. ಜೀರಿಗೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಣಸು, ಕಾಳು ಮೆಣಸು ಬರುತ್ತಲ್ಲ ಅದನ್ನು ಕೂಡ ಹಾಕೋಬಹುದು. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಹಾಗೆ ಹೇಳ್ದಂಗೆ ಪದಾರ್ಥಗಳನ್ನ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಪುಡಿ ಬರುತ್ತೆ, ಅಷ್ಟು ಚೆನ್ನಾಗಿ ಮಸಾಲ ಕೂಡ ಆಗುತ್ತೆ. ಅದು ಬ್ರೌನ್ ಕಲರ್ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳು ಅಥವಾ ಬೀಜ ಏನು ಹೇಳ್ತಾರೆ ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು 3-4 ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು. ನಿಮ್ಗೆ ಏನಾದ್ರು ಜಾಸ್ತಿ ಬೇಕಂದರೆ ಜಾಸ್ತಿ. ಕಲರ್ಗೋಸ್ಕರ 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕಲರ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬಹುದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಇವಾಗ ಮುರಿದ್ರೆ ಪಟ್ಟ ಅಂತ ಮುರಿಬೇಕು, ಅಷ್ಟು ಚೆನ್ನಾಗಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮೆಣಸಿನ್ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಪುಡಿ ಅಷ್ಟು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊತಾನೆ ಇದಕ್ಕೇ ಸ್ವಲ್ಪ ಕಾಡು ಏಲಕ್ಕಿ ಅಂತಾರಲ್ಲ ಅದು, ಮತ್ತು 1-2 ಏಲಕ್ಕಿ, ಸ್ವಲ್ಪ ಚಕ್ಕೆ, 1-2 ಇಂಚಷ್ಟು ಚಕ್ಕೆ, ಹಾಗೆ 3-4 ಲವಂಗನೂ ಹಾಕ್ಕೊಬೇಕು. ಇವಾಗ ನೀವು ಕಂಪ್ಲೀಟಾಗಿ ಇದನ್ನು ಫಸ್ಟ್ ಕೂಡ ಹಾಕೋಬೋದು. ಆ ಮಸಾಲ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಲಾಸ್ಟಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆ ಥರ ನೀವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನೆಲ್ಲ ಚೆನ್ನಾಗಿ ಇದೆಲ್ಲ ಫ್ರೈ ಆದಮೇಲೆ ಇದನ್ನು 10-15 ನಿಮಿಷ ಕೂಲ್ ಆಗೋದು ಬಿಟ್ಟು, ಆಮೇಲೆ ಕೂಲ್ ಆದಮೇಲೆ ನೋಡಿ ಈ ಥರ ಪುಡಿ ಮಾಡ್ಕೊಂಡು ನೈಸಾಗಿ ಪುಡಿ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಾಗಿದೆ ಪುಡಿ. ಇವಾಗ ಬಿಸಿಬೇಳೆಭಾತ್ ಮಾಡೋಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಾಗೆ 1/4 ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ. ನೀವು ಸಮ ಪ್ರಮಾಣದಲ್ಲಿ ಬೇಕಾದ್ರೆ ತೊಗೋಬೋದು. ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. 2-3 ಸತಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಇದನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಅರ್ಧ ಲೀಟ್ರಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀರು ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಏಕೆಂದರೆ ಬಿಸಿಬೇಳೆಭಾತ್ ತೆಳ್ಳಗೆ ಇರೋದ್ರಿಂದ ನೀರು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ನೀವು ಲಾಸ್ಟಲ್ಲಿ ಬೇಕಿದ್ದರೂ ಹಾಕ್ಕೋಬೋದು. ಹಾಗೆ ಬಟಾಣಿ, ಇದು ನೆನೆಸಿಟ್ಕೊಂಡಿರೋಂಥ ಬಟಾಣಿ. ನೀವು ಇದಕ್ಕೆ ಹಸಿ ಬಟಾಣಿ ಬೇಕಾದರೂ ಯೂಸ್ ಮಾಡ್ಬೋದು. ಹಸಿ ಬಟಾಣಿ ಆದರೆ ಒಗ್ಗರಣೆ ಟೈಮಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ. ಇದಕ್ಕೆ ತರಕಾರಿ ಬಂದು ನವಿಲುಕೋಸು, ಕ್ಯಾರೆಟು ಹಾಗೆ ಬೀನ್ಸು 3 ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ಹಾಕ್ಕೊತಾ ಇದ್ದೀನಿ. ನೀವು ಇದಕ್ಕೆ ನಿಮಗೆ ಬೇಕಾಗಿದ್ದ ತರಕಾರಿ ಕೂಡ ಯೂಸ್ ಮಾಡ್ಬೋದು. ಇದೆಲ್ಲನೂ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಈಗ ಒಗ್ಗರಣೆ ಮಾಡ್ಕೊತಾ ಇರೋದಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನ ಹುರಿದ್ಬಿಟ್ಟು ತೊಗೊತಾ ಇದ್ದೀನಿ ನಾನು ಲಾಸ್ಟಲ್ಲಿ ಹಾಕೋಕ್ಕೆ. ನಿಮ್ಗೆ ಏನಿದ್ರೂ ಇಷ್ಟ ಆಗಿಲ್ಲ ಅಂದರೆ ನೀವು ಅದು ನಾವು ಆವಾಗಲೇ ಬೇಳೆ ಏನು ಹಾಕಿದ್ವಿ ಬೇಯೋಕ್ಕೆ ಅದ್ರ ಜೊತೆನೂ ಕೂಡ ಕಡಲೆ ಬೀಜನೂ ಕೂಡ ಯೂಸ್ ಮಾಡ್ಬೋದು. ಬಟಾಣಿ ಇಲ್ಲ ಅಂದರೆ ಕಡಲೆ ಬೀಜನೂ ಹಾಕಿ ಮಾಡ್ಬೋದು. ಇದು ಲಾಸ್ಟಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ ಈ ಥರ ಫ್ರೈ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಒಂದು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಇದೆಯಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬಹುದು. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಹಾಗೆ ಸ್ವಲ್ಪ ಕ್ಯಾಪ್ಸಿಕಮ್ನು ಅಷ್ಟೇ ಬೇಯೋಕ್ಕೆಲ್ಲ ಯೂಸ್ ಮಾಡಬೇಡಿ, ಹಂಗೆ ಕುಕ್ಕರ್ಗೆ ಹಾಕಬೇಡಿ. ಕುಕ್ಕರ್ಗೆ ಏನಾದರೂ ಹಾಕಿದ್ರೆ ಕಂಪ್ಲೀಟ್ ಮಾಡಿರೋ ಮಸಾಲದೆಲ್ಲ ಫ್ಲೇವರ್ ಫುಲ್ಲು ಕ್ಯಾಪ್ಸಿಕಮ್ಮೇ ಆಗಿಬಿಡುತ್ತೆ. ಏನಾದ್ರು ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಬಿಟ್ರೆ ಈ ಥರ ಒಗ್ಗರಣೆಲಿ ಹಾಕಿದ್ರೆ ಕ್ರಂಚಿಯಾಗೂ ಇರುತ್ತೆ, ಟೇಸ್ಟು ಸೆಟಲ್ ಆಗಿರುತ್ತೆ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಹಾಗೆ ಇದಕ್ಕೆ 1-2 ಟೊಮೆಟೊನ ಹಚ್ಕೊಂಡು ಹಾಕ್ಕೊತಾ ಇದ್ದೀನಿ. 2-3 ಯೂಸ್ ಮಾಡ್ಬೋದು ಈ ಕ್ವಾಂಟಿಟಿಗೆ. ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಗ ಕೂಡ ಸಾಫ್ಟ್ ಕೂಡ ಆಗುತ್ತೆ.
ಚೆನ್ನಾಗಿ ಅದನ್ನು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಗೊಜ್ಜು ಥರ ಆಗಬೇಕು ಟೊಮೆಟೊ ಎಲ್ಲ ಕಂಪ್ಲೀಟಾಗಿ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಫಸ್ಟೇ ಕರಿಬೇವನ್ನ ಹಾಕ್ಬೋದಿತ್ತು, ನಾನು ಮರ್ತೋದೆ. ನೀವು ಫಸ್ಟೇ ಕೂಡ ಹಾಕ್ಕೊಬಹುದು. ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಆವಾಗಲೇ ಹೇಳ್ದಂಗೆ ಕಂಪ್ಲೀಟಾಗಿ ಟೊಮೆಟೊ ಎಲ್ಲ ಫುಲ್ ಸ್ಮ್ಯಾಶ್ ಆಗಬೇಕು. ನಾನಿಲ್ಲಿ ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿಲ್ಲ. ನಿಮ್ಗೇನಾದ್ರು ಇಷ್ಟ ಇದ್ದರೆ ನೀವು ಈ ಹಂತದಲ್ಲಿ ಈರುಳ್ಳಿನೂ ಕೂಡ ಟೊಮೆಟೊ ಮೊದಲು ಹಾಕ್ಕೊಬಹುದು. ಇದು ಬಂದುಬಿಟ್ಟು ನಾವು ಆವಾಗಲೇ ಏನು ಮಾಡಿಟ್ಕೊಂಡಿದ್ವಿ ಪುಡಿ, ಅದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಮಿಕ್ಸ್ ಮಾಡ್ಕೊಂಡಿರೋಂಥ ವಾಟರ್ ಇದು. ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಗಂಟು ಥರ ಆಗೋಲ್ಲ. ಇವಾಗ ಬಿಸಿಯಲ್ಲಿ ಪುಡಿ ಹಾಕ್ಬಿಟ್ರೆ ಗಂಟು ಥರ ಆಗಿಬಿಡುತ್ತೆ. ಮಸಾಲ ಕರೆಕ್ಟಾಗಿ ಅದಕ್ಕೆ ಸೂಟ್ ಆಗೋಲ್ಲ. ಈ ಥರ ಕಲಿಸ್ಕೊಂಬಿಟ್ಟು ಹಾಕ್ಕೊಂಬಿಟ್ರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಒಂದು ಬೆರಕೆ ಇವಾಗ ನೀವು ಹೊಸ್ದಾಗಿ ಮಾಡೋದಾದರೂ ಕೂಡ ನೀಟಾಗಿ ಮಾಡ್ಕೊಬಹುದು ಯಾರೇ ಆದರೂ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು 1-2 ಕುದಿಸ್ಕೋಬೇಕು. ಆ ಮಸಾಲ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಕಂಪ್ಲೀಟಾಗಿ ಕುದಿಬೇಕದು. ನೋಡಿ ಇವಾಗ ಅದು ಗಟ್ಟಿ ಆಗ್ತಾಯಿದೆ ಮಸಾಲ. ನಾವು ಆವಾಗಲೇ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡಿದ್ವಲ್ಲ, ಇವಾಗ ಕಂಪ್ಲೀಟಾಗಿ ಅದು ಗಟ್ಟಿಯಾಗಿದೆ. ಇವಾಗ ನೋಡಿ 2 ವಿಷಲ್ ಆದಮೇಲೆ ನಮ್ಮ ರೈಸ್ ಕರೆಕ್ಟಾಗಿ ಆಗಿದೆ. ಇಷ್ಟ ಆದರೆ ಸಾಕಾಗುತ್ತೆ ಬಿಸಿಬೇಳೆಭಾತ್ಗೆ. ತುಂಬ ಸ್ಮ್ಯಾಶಾಗಿ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ, ಅದು ತಿನ್ನೋಕ್ಕೆ ಒಂಥರ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಈ ಥರ ಇದ್ದರೆ ನಿಮ್ಗೆ ಹೋಟೆಲ್ ಸ್ಟೈಲಲ್ಲೆಲ್ಲ ನಾರ್ಮಲಾಗಿ ನೋಡ್ಬೋದು, ಈ ಥರ ಇರುತ್ತೆ. ಇವಾಗ ನಾವು ಆವಾಗಲೇ ಏನು ಮಾಡ್ಕೊಂಡಿದ್ವಿ ಗ್ರೇವಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿ ಬರ್ಸ್ಕೊಬೋದು. ಒಂದು ಕುದಿ ಬರ್ಸ್ಕೊತಾನೆ ನೀವು ಇದಕ್ಕೆ ಲಾಸ್ಟಲ್ಲಿ ಬೇಕಾದ್ರೆ ಕೊತ್ತಂಬರಿ ಸೊಪ್ಪು, ಹಾಗೆ ನಾವು ಆವಾಗಲೇ ಏನು ಹುರಿದಿಟ್ಕೊಂಡಿದ್ದು ಕಡಲೆ ಬೀಜ, ಹಾಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ್ರೆ ನಮಗೆ ರುಚಿಯಾದ ಬಿಸಿಬೇಳೆಭಾತ್ ರೆಡಿ ಆಗುತ್ತೆ. ಖಾರ ಬೂಂದಿಗಂತೂ ಸಖತ್ತಾಗಿರುತ್ತೆ ಟೇಸ್ಟು. ನಿಮ್ಗೇನಾದ್ರು ಕೆಲವೊಬ್ಬರು ಮೊಸರು ಬಜ್ಜಿಗೂ ಕೂಡ ಯೂಸ್ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆದರೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂದರೆ ಖಾರ ಬೂಂದಿನೇ ಅನಿಸುತ್ತೆ. ನಿಮ್ಗೇನಾದ್ರು ರೆಸಿಪಿಗಳು ಇಷ್ಟ ಆಗ್ತಾರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ಬೇರೆ ರೆಸಿಪಿಗಳು ಬೇಕಿದ್ದರೂ ದಯವಿಟ್ಟು ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.